ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾಕೆ ಅಳ್ತಿದ್ಯಾ? ಏನಾಯ್ತು? ಮತ್ತೆ ಏನಾದ್ರು ತೊಂದರೆ ಆಯ್ತಾ? ಹೌದು ಕರ್ಣವ್ರೆ, ತುಂಬಾನೇ ತೊಂದರೆ ಆಗಿದೆ. ಹೌದಾ? ಜ್ವರ ಜಾಸ್ತಿ ಆಯ್ತಾ? ತಲೆ ಏನಾದ್ರು ನೋವ್ತಿದ್ಯಾ? ನೀನಿಷ್ಟು ಅಳೋ ಅಂಥದ್ದು ಏನಾಯ್ತು? ಬೇಗ ಹೇಳು ಮಣಿ. ಅದು ಅರ್ಜುನ್ ಬಾವ. ಮಣಿ ಪ್ಲೀಸ್ ಸಮಾಧಾನ ಮಾಡ್ಕೊ. ಅವನೇನ್ ಮಾಡ್ದ ಅಂತ ಹೇಳು. ಅದು ಜೆ.ಪಿ. ಸರ್ ಮನೆಗೆ ಬಂದಿದ್ದಾರೆ. ಅರೆ, ಜೆ.ಪಿ. ಸರ್ ನಮ್ಮನೆಗೆ ಬಂದಿದ್ದಾರಾ? ಇನ್ನೊಬ್ಳನ್ನೇ ಬಿಟ್ಟು ನಾನೊಬ್ನೇ ಜೆ.ಪಿ. ಸರ್ನ ಮೀಟ್ ಮಾಡೋದಕ್ಕೆ ಹೋಗ್ತಿದ್ದೀನಿ ಅಂತ ತುಂಬಾ ಬೇಜಾರಾಗ್ತಿತ್ತು. ಈಗ ಅವರೇ ಮನೆಗೆ ಬಂದಿದ್ದಾರೆ ಅಂದ್ರೆ ಖುಷಿ ಪಡುವಂತ ವಿಷಯ ತಾನೇ? ಕರ್ಣ, ಜೆ.ಪಿ. ಸರ್ ಮನೆಗೆ ಬಂದಿರೋದು ನನಗೂ ನಿಮ್ಗೂ ಮಾತ್ರ ಖುಷಿ ಕೊಡೋ ವಿಷಯ. ಆದ್ರೆ ಮಿಕ್ಕದವ್ರಿಗೆ, ಅದ್ರಲ್ಲೂ ಅರ್ಜುನ್ ಬಾವನ್ಗೆ ಅದೇ ತೊಂದರೆ ಆಗಿರೋದು. ಅರ್ಜುನ್ ಬಾವ ನಮ್ ಜೆ.ಪಿ. ಸರ್ಗೆ ಅವಮಾನ ಮಾಡಿ ಮನೆಯಿಂದ ಹೊರಗಡೆ ತಳ್ಬಿಟ್ರು. ಹೌದಾ? ಎಷ್ಟು ಧೈರ್ಯ ಇರ್ಬೇಕು ಅವನ್ಗೆ. ಅಷ್ಟಕ್ಕೂ ಯಾಕಂತೆ? ಅದನ್ನ ಅವ್ರಿಗೆ ಕೇಳೋ ಧೈರ್ಯ ಯಾರಿಗಿದೆ ಹೇಳಿ? ನನಗಂತೂ ಇಲ್ಲಪ್ಪ. ಅರ್ಜುನ್ ಬಾಬಾ ಹೆದ್ರೋದು ನಿಮಗ್ ಮಾತ್ರ. ಆದ್ರೆ ನಿಮ್ಮಿಂದ ಅರ್ಜುನ್ ಬಾವನ್ ಬಯಸೋದು ನನ್ನ ಆಸೆ ಅಲ್ಲ. ಪಾಪ ನಮ್ ಸರ್ಗೆ ಎಷ್ಟು ಅವಮಾನ ಆಗೋಯ್ತಲ್ಲ ಅನ್ನೋದು ನನ್ ಸದ್ಯದ ಚಿಂತೆ. ಅವ್ರಿಗೇನ್ ಮನೆ ಇಲ್ವಾ? ಹೊರಗಡೆ ಮರ್ಯಾದೆ ಕೊಡೋ ಜನ ಇಲ್ವಾ? ನೀವೇ ಹೇಳಿ. ಅರಮನೆ ಅಂತ ಮನೆ ಇದೆ, ರಾಜನಂತ ಗೌರವ ಕೊಡೋ ಜನ ಇದ್ದಾರೆ. ಅಂಥದ್ರಲ್ಲಿ ಏನೋ ನಮ್ಮಿಬ್ಬರ ಮೇಲಿರೋ ಅಭಿಮಾನದಿಂದ ನಮ್ಮ ಮನೆಗೆ ಬಂದಿದ್ರು. ಮದ್ವೆಗಂತೂ ಬರಕ್ಕಾಗ್ಲಿಲ್ಲ. ಈಗ್ಲಾದ್ರೂ ಮಾತಾಡ್ಸಿ ಉಡುಗೊರೆ ಕೊಟ್ಟು ಹೋಗೋಣ ಅಂತ ಬಂದಿದ್ದಾರೆ. ಅಂತ ಜೆ.ಪಿ. ಸರ್ಗೆ ಅರ್ಜುನ್ ಬಾಬಾ ಬಾಯಿಗೆ ಬಂದಂಗ್ ಮಾತಾಡಿ ಅವ್ರನ್ನ ಹೊರಗಡೆ ಹಾಕ್ಬಿಟ್ರು. ಇದು ನ್ಯಾಯನ ನೀವೇ ಹೇಳಿ? ಅಷ್ಟಕ್ಕೂ ಇದೇನು ಅರ್ಜುನ್ ಬಾಬಾ ಕಟ್ಸಿರೋ ಮನೆನಾ? ಐ ಮೀನ್ ನಮ್ಮೆಲ್ರಿಗೂ ಸೇರಿರೋ ಮನೆ ತಾನೆ. ಒಂದ್ ವೇಳೆ ಅವರೇ ಕಟ್ಸಿರೋ ಮನೆ ಆದ್ರೂ ಯಾರ ಜೊತೆನೂ ಹೀಗ್ ನಡ್ಕೋಬಾರ್ದು ಅಲ್ವಾ ಕರ್ಣ ಅವ್ರೆ? ಪಾಪ ನಮ್ ಸರ್ ತುಂಬಾನೇ ಅನ್ಕೊಂಡ್ರು. ಮಣಿ, ನೀನ್ ಬೇಜಾರ್ ಮಾಡ್ಕೋಬೇಡ ಮಣಿ. ಜೆ.ಪಿ. ಸರ್ ಅಲ್ಲೇ ಇದ್ದಾರಾ ಇಲ್ಲ ಮನೆಗೆ ಹೊರಟ್ರ? ಅವ್ರ ಆಫೀಸ್ಗೆ ಹೊರಟ್ರ ಇಲ್ಲ ಮನೆಗೆ ಹೊರಟ್ರ ಅಂತೇಳು. ಅರ್ಜುನ್ ಮಾಡಿರೋ ತಪ್ಪಿಗೆ ನಾನೇ ಹೋಗಿ ಸಾರಿ ಕೇಳ್ತೀನಿ. ಸರು ಮನೆ ಹೊರಗಡೆನೆ ಇದ್ದಾರೆ. ನಾನ್ ಸರ್ಗೆ ಈಗ ಆಗೋಯ್ತಲ್ಲ ಅಂತ ಅಳ್ತಾ ಇದ್ನಲ್ಲ, ನನಗ್ ಸಮಾಧಾನ ಮಾಡ್ತಾ ಮನೆ ಹೊರಗಡೆನೆ ನಿಂತಿದ್ದಾರೆ. ನಾನೇ ಈಗೊಂದ್ ಚೇರ್ ತಂದು ಕೊಟ್ರು. ಪಾಪ ಸರು ಅದ್ರ ಮೇಲೆ ಕೂತ್ಕೊಳ್ಳಿಲ್ಲ ಗೊತ್ತಾ? ಈ ಚೇರ್ ಕೂಡ ನಂದೇ ಅಂತ ಅರ್ಜುನ್ ಬಾಬಾ ಬಂದ್ ಎಬ್ಸಿದ್ರೆ ಏನ್ ಮಾಡ್ಲಮ್ಮ ಅಂತ ಕೇಳಿದ್ರು. ಕರ್ಣ, ಅರ್ಜುನ್ ಬಾಬಾ ಮಾಡಿರೋ ಅವಮಾನಕ್ಕೆ ಸರ್ಗೆ ಅವಮಾನ ಆಗಿ ಪಾಪ ಅವ್ರು ನೀರ್ ಕೂಡ ಕುಡಿತಾ ಇಲ್ಲ. ನೀನ್ ಸರ್ ಜೊತೆನೇ ಇರು ಮಣಿ, ನಾನು ವಾಪಸ್ ಬರ್ತಾ ಇದ್ದೀನಿ. ನಿಮ್ಮ ಮನೆ ಯಾರಿಗೆ ಸೇರಿತ್ತು ಅಂತ ಅವನಿಗೆ ಅರ್ಥ ಮಾಡಿಸ್ತೀನಿ. ಸರ್ ಬಂದ. ಸರ್ ಬಂದ. ಸಾರಿ ಕರ್ಣ, ಇವತ್ತು ನಿಮ್ಮಿಬ್ಬರನ್ನು ಮಾತಾಡ್ಸೋಣ ಅಂತ ಬಂದೆ. ಬಟ್ ಇಟ್ಸ್ ಓಕೆ. ನಾನಿಲ್ಲಿಗೆ ಬರೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ಸಾರಿ. ನೀವ್ಯಾಕೆ ಸಾರಿ ಕೇಳ್ತೀರಾ ಸರ್? ನಿಮ್ಮಿಂದೇನು ತಪ್ಪಾಗಿಲ್ಲ. ನಾನು ನಿಮ್ಮ ಮನೆಗೆ ಬಂದಿದ್ದು ನಿಮ್ಮ ತಮ್ಮ ಅರ್ಜುನ್ಗೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ ಸರ್. ಹೌದು ಕರ್ಣ, ಅರ್ಜುನ್ ಬಾಬಾ ಸರ್ ಮನೆಗೆ ಬಂದಿದ್ದು ಇಷ್ಟ ಇಲ್ಲ ಅಂತ ಹೇಳಿದ್ರು. ಅದು ನನಗೆ ತುಂಬಾ ಹರ್ಟ್ ಆಯ್ತು. ನೋಡಿ ಸರ್, ಫಸ್ಟ್ ಆಫ್ ಆಲ್ ಅರ್ಜುನ್ ನನಗೆ ತಮ್ಮನೂ ಅಲ್ಲ, ನಾನು ಅವನ ಅಣ್ಣನೂ ಅಲ್ಲ. ಅವ್ನು ನಮ್ಮ ಅಪ್ಪನ ಮಗ ಅಷ್ಟೇ. ನನ್ನ ಮನೆಗೆ ಬರಬೇಡ ಅಂತ ಹೇಳೋದಕ್ಕೆ ಅವ್ನು ಯಾರು ಸರ್? ನೀವು ಬನ್ನಿ. ಕರ್ಣ ಅವರೇ, ಇತ್ತೀಚೆಗಷ್ಟೇ ಮದುವೆ ಆಗಿದ್ದೀರಿ. ನೀವಿಬ್ಬರು ಸುಖವಾಗಿರ್ಬೇಕು.
ಸುಮ್ಮನೆ ಯಾಕೆ ನನ್ನಿಂದ ನಿಮ್ಮನೇಲಿ ಜಗಳ ಗಲಾಟೆ? ಬೇಡ ಬಿಡಿ, ನಾನಿಲ್ಲೇ ಪ್ರಿಯಾಮಣಿ ಹತ್ರ ಮಾತಾಡಿ ಹೊರಟೋಗ್ತೀನಿ. ಅದು ಹೌದು ಕರ್ಣ, ಅರ್ಜುನ್ ಭಾವನಿಂದ ಮತ್ತೆ ಸರ್ಗೆ ಇನ್ಸಲ್ಟ್ ಆಗೋದು ನನಗಿಷ್ಟ ಇಲ್ಲ. ನಾನಿರೋವಾಗ ಹಾಗೇನು ಆಗಲ್ಲ. ನೀವು ಬನ್ನಿ ಸರ್, ಬನ್ನಿ ಸರ್ ಒಳಗೆ. ಅರ್ಜುನ್, ಅರ್ಜುನ್, ಬನ್ನಿ. ಅರ್ಜುನ್, ಅರ್ಜುನ್. ಎಲ್ಲಿ ಬಚ್ಚಿಟ್ಕೊಂಡಿದ್ಯೋ? ಬಾ ಹೊರಗೆ. ಕರ್ಣ, ಯಾಕೆ ಯಾಕೆ ಕೂಗಾಡ್ತಾ ಇದೀಯಾ? ಮನೆ ಗೆಸ್ಟ್ಗಳು ಬಂದ್ರೆ ಅವಮಾನ ಮಾಡಿ ಕಳಿಸ್ತಾನ ನಿನ್ ಮಗ. ಕರೀರಿ ಅವ್ನನ್ನ. ನೋಡು, ಕೆಲವು ವಿಷಯಗಳು ನಿನ್ಗೆ ಗೊತ್ತಿಲ್ಲ. JP ಒಳ್ಳೆ ವ್ಯಕ್ತಿ ಅಲ್ಲ. ನೀವು ಸರ್ಟಿಫಿಕೇಟ್ ಕೊಡೋದಲ್ಲ ನನಗೆ ಬೇಕಿಲ್ಲ. ನಾನು ಅರ್ಜುನ್ ಜೊತೆ ಮಾತಾಡ್ಬೇಕಷ್ಟೇ. ಅರ್ಜುನ್, ಹೇ ಅರ್ಜುನ್, ಹೇ ಬಾ ಆಚೆ. ಯಾಕೋ ಹಾಕೋಗ್ತಿದ್ಯಾ? ಮನೆಗೆ ಬಂದ್ ಗೆಸ್ಟ್ಗಳನ್ನ ಹೇಗ್ ನಡ್ಸ್ಕೋಬೇಕು ಅನ್ನೋ ಮ್ಯಾನರ್ಸ್ ಇಲ್ಲ ನಿನ್ಗೆ? ಬೀದಿಲ್ ಹೋಗೋರ್ನೆಲ್ಲ ಮನೆ ಒಳಗಡೆ ಬಿಟ್ಕೊಳ್ಳೋದಕ್ಕೆ ಇದು ಫಿಶ್ ಮಾರ್ಕೆಟ್ ಅಲ್ಲ, ನಮ್ಮ ಮನೆ. ಅವ್ರು ಬೀದಿಲ್ ಹೋಗೋರಲ್ಲ, ಈ ಮನೆಗೆ ಗೆಸ್ಟ್.